ನೋಡಿ ಫ್ರೆಂಡ್ಸ್, ಬೀಟ್ರೂಟ್ ಸಾಗು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ. ಅದಕ್ಕೆ ನೋಡಿ ಸ್ಮೂತಾಗಿರೋದು ಒಂದು ದೋಸೆ ಮಾಡಿದ್ದೀನಿ. ಸಾಫ್ಟಾಗಿರುತ್ತೆ ದೋಸೆ ಪೂರಿ ಸಾಗು ಏನಾದರೂ ಮಾಡ್ಕೋಬೋದು. ಆದರೆ ನಾವು ದೋಸೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೀಟ್ರೂಟ್ ಸಾಗು ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಸಾಗುಗೆ ಬೇಕಾಗಿರೋಂಥ ರೆಸಿಪಿಗಳು ಇಲ್ಲೇ ಇದೆ ನೋಡಿ. ಒಂದು ಅರ್ಧ kg ಬೀಟ್ರೂಟ್ ತೊಗೊಂಡಿದ್ದೀನಿ. ಸಣ್ಣಗೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂಚೂರು ಕರಿಬೇವು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು ಅನಾನಸು ತೊಗೊಂಡಿದ್ದೀನಿ. ಒಂದು ಚಕ್ಕೆ ತೊಗೊಂಡಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ. ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಒಂದು 3 ರಿಂದ 4 ಸ್ಪೂನು. ಅರ್ಧ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ನೋಡಿ, ಸಾಗು ಮಾಡ್ಕೊಳ್ಳೋದಕ್ಕೆ ಇಷ್ಟು ಐಟಮ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಸಾಗು ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ. ಬನ್ನಿ, ಸ್ಟವ್ ಅಂಟಿಸ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕೋಬೇಕು. ಫಸ್ಟಿಗೆ ತರಕಾರಿ ಎಲ್ಲ ಒಗ್ಗರಣೆ ಹಾಕೋಬೇಕು. ಅದಕ್ಕೋಸ್ಕರ ಕರಿಬೇವು ಹಾಕೊಂಡಿದ್ದೀನಿ. ಈಗ ನೋಡಿ, ತರಕಾರಿ ಎಲ್ಲ ಹಾಕೊಬಿಡ್ಬೇಕೀಗ. ತರಕಾರಿ ಹಾಕ್ಕೊಂಡೆ ಅರಿಶಿನ ಪುಡಿ ಹಾಕೊಂಡ್ಬಿಡೋಣ. ಈಗ ಇದೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೊಬಿಡ್ಬೇಕು. ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು. ನೋಡಿ, ಇಷ್ಟು ನೀರು ಹಾಕೊಂಡು ಒಂದು 2 ವಿಸಿಲ್ ಬೇಯಕ್ಕೆ ಇಟ್ಬಿಡ್ಬೇಕು. ಇದು 2 ವಿಸಿಲ್ ಬೇಯಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಬರೋಣ. ಬನ್ನಿ, ಬೇಯಷ್ಟರಲ್ಲಿ ಇದೆಲ್ಲ ರುಬ್ಕೊಂಬಂದ್ಬಿಡೋಣ. ಹುರ್ಗಡ್ಲೆ, ಸೋಂಪು, ಚಕ್ಕೆ, ಲವಂಗ, 1 ಹಿಡಿಯಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ರುಬ್ಕೊಂಬಂದ್ಬಿಡೋಣ. ಬನ್ನಿ, ಇದಾಗಿದೆ ನೋಡೋಣ. ನೋಡಿ, ಕ್ಲೀನಾಗಿ ಬೆಂದಿದೆ ಇದು ಬೀಟ್ರೂಟ್ ಎಲ್ಲ. ಇದಕ್ಕೆ ಮಸಾಲೆ ಹಾಕೊಂಡ್ಬಿಡೋಣ. ಮತ್ತು ಸ್ಟವ್ ಅಂಟಿಸ್ಕೊಂಡು ನೋಡಿ, ಹಿಂಗೆ ರುಬ್ಕೋಬೇಕು ನೀಟಾಗೆ. ನೋಡಿ, ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು. ಇದೇನು ಕಷ್ಟನೇ ಇಲ್ಲ ಬೀಟ್ರೂಟ್ ಸಾಗು. ತರಕಾರಿ ತಿನ್ನೋಕೆ ಕಷ್ಟ ಆದವ್ರು ಈ ಥರ ಸಾಗು ಮಾಡ್ಕೊಬಿಡಿ, ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟೇ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಇದೇ ಗಟ್ಟಿ ಆಗುತ್ತೆ ಸ್ವಲ್ಪ. ಇದೊಂದು 5 ನಿಮಿಷ ಬೇಯಬೇಕಿದು. ಹಿಂಗೆ ಬೇಯಲಿ, ಇದು ಗಟ್ಟಿ ಆಗುತ್ತೆ ಇದು. ನೋಡಿ, ಸ್ವಲ್ಪ ಉಪ್ಪು ಹಾಕೋಬೇಕು. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ಸಾಗುಗೆ ಚೆನ್ನಾಗಿರೋದೊಂದು ದೋಸೆ ಮಾಡ್ಕೊಳ್ಳೋಣ. ನೋಡಿ, ಸೂಪರಾಗಿರುತ್ತೆ ದೋಸೆ ಇದು. ಸಾಗುಗೂ ದೋಸೆಗೂ ಸೂಪರ್ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ. ಸೂಪರಾಗಿದೆ ದೋಸೆ. ನೋಡಿ, ಸಾಗುಗೂ ದೋಸೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಎಲ್ಲನೂ ಮಾಡ್ಕೋಬೋದು, ಆದರೆ ದೋಸೆಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ, ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಸಾಗು ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ, ಸಾಗು ಸ್ಮೆಲ್ಲು. ಬನ್ನಿ, ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೀಟ್ರೂಟ್ ಸಾಗು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ. ಅದಕ್ಕೆ ನೋಡಿ, ಸ್ಮೂತಾಗಿರೋದು ಒಂದು ದೋಸೆ ಮಾಡಿದ್ದೀನಿ. ಸಾಫ್ಟಾಗಿರುತ್ತೆ ದೋಸೆ ಪೂರಿ ಸಾಗು ಏನಾದರೂ ಮಾಡ್ಕೋಬೋದು. ಆದರೆ ನಾವು ದೋಸೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ಇಷ್ಟ ಆದರೆ ಇದನ್ನು ಮಾಡಿ ಒಂದು ಸತಿ ವಿಡಿಯೋಕ್ಕೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋ ಎಲ್ಲ ನಿಮಗೆ ಎಲ್ಲ ಬೇಗ ಬಂದುಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.